ಸೊ ಗುರು, ನಾವು ಬಂದಿರೋದು ಹಳೆ ಬೀಡು. ಆಮೇಲೆ ಇನ್ನೂ 2-3 ಪ್ಲೇಸ್ ಅಕ್ಕಪಕ್ಕ ಐತಲ್ವ, ಅಲ್ಲೆಲ್ಲ ಹೋಗಿ ಅದರದ್ದೆಲ್ಲ ವೀಡಿಯೋ ತೋರಿಸ್ತೀನಿ. ಸೊ ನೋಡ್ತಾ ಇರಿ. ಆ್ಯಂಡ್ ನಾವು ಬಂದಿದ್ದು 4 ಗಂಟೆಗೆ ಬಂದುಬಿಟ್ಟು ಸೀದಾ ಆ ಕಾರಲ್ಲೇ ಆರಾಮಾಗಿ ನಿದ್ದೆ ಹೊಡೆದ್ಬಿಟ್ಟು 4 ಗಂಟೆಯಿಂದ 4:30, ಇವಾಗ 4:30ಇಂದ 6:30 ತನಕ ನಿದ್ದೆ ಮಾಡಿ ಇವಾಗ ಎದ್ದು ಬಂದು ಇವಾಗ ಹೋಗಬೇಕು. 6:30ಗೆ ಓಪನ್ ಅಂದವ್ರೆ, ಬಟ್ ಇನ್ನೂ ಓಪನ್ ಆಗಿಲ್ಲ. ಹೋಗ್ಬಿಟ್ಟು ವೀಡಿಯೋ ಹಾಕ್ತೀನಿ, ನೋಡಿ. ಗುರು ಗುರು, ಸನ್ರೈಸು ಆಸಾಮ್ ಆಗಿದೆಯಲ್ಲ, ಏನು ಮಸ್ತಾಗಿ ಕಾಣ್ತಾ ಇದೆ ಬ್ರೋ. ಸೊ ಎಲ್ಲರೂ ಸ್ವಾಮಿಯೇ ಅಯ್ಯಪ್ಪ ಆಗೋರೆ. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಗಣೇಶ. ಸೊ ಇಲ್ಲಿ ಬಂದು ಸ್ಲಿಪ್ಪರ್ ಎಲ್ಲ ಬಿಡ್ಬೇಕು ಇಲ್ಲಿ. ಸೊ ಗುರು, ಇಲ್ಲೆಲ್ಲ ಬರೋಕ್ಕೆ ಬ್ಲೆಸ್ಸಿಂಗ್ ಗುರು. ಸ್ವಲ್ಪ ಇನ್ನೂ ಬೆಳಗ್ಗೆ ಅಲ್ವಾ, ಅಷ್ಟೊಂದು ಕ್ಲಾರಿಟಿ ಕಾಣ್ತಾ ಇಲ್ಲ ವೈಟಾಗಿ. ನೋಡ್ಗುರಲ್ಲಿ ಯಾವ ರೇಂಜಿಗೆ ಕಟ್ಟಿರ್ಬೇಕು ಇವೆಲ್ಲ, ಅಮ್ಮ. ಇದೆಲ್ಲ ಎಂಥ ಕಲ್ಲು? ಹ್ಞೂ, ಅದೇ ಕಲ್ಲು. ಇಷ್ಟೊಂದು ಅಲ್ಲ, ಜಲ್ಲಿ ಕಲ್ಲು ಅದು ಇದು ಹಾಕಿ ಇದು ಮಾಡೋದೇ ಕಷ್ಟ. ಅಲ್ಲೇನು ಬ್ಯಾಗು ಬುಕ್ಕೆಲ್ಲ ಇಕ್ಕೋರು ಗುರು ಅಲ್ಲಿ. ಆ್ಯಂಡ್ ಇಲ್ಲಿ ದೇವಸ್ಥಾನ ಅಂದರೆ ದೇವರಿದೆ, ಗಣೇಶ, ಅದು ಕಾಣ್ತಾ ಇಲ್ಲ. ಸೊ ಇಲ್ಲಿ ನೋಡ್ಗುರು ಯಾವ ರೇಂಜಿಗೆ, ಅಮ್ಮ. ಈಗಿನ ಜನ್ರೇಷನ್ಗೂ ಇದಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಏನು ಅನಿಸುತ್ತೆ? ನೋ ಫೋಟೋಗ್ರಫಿ ಆಫ್ ದಿ ಮೇನ್ ಡೇಟಿನ ಏನದು? ನಮ್ಗೆ ಇಂಗ್ಲೀಷ್ ಅಷ್ಟಾಗಿ ಓದೋಕ್ಕೆ ಬರೋಲ್ಲ, ನಾವು ಗೊತ್ತಲ್ಲ. ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಇಲ್ಲೊಂದು ದೇವರು, ಇಲ್ಲಿ ಇದು ಮಾತ್ರ ಇದೆ, ಬಟ್ ದೇವರಿಲ್ಲ. ಇದೆಲ್ಲ ನೋಡ್ಗುರು, ಅಮ್ಮ. ಗ್ರೇಟ್ ಅಲ್ಲ? ಅಪ್ಪ, ಅಲ್ಲೆಲ್ಲ ಹೆಂಗುರು ಆ ರೇಂಜು ಕೂರ್ಸೋದೆಲ್ಲ ಕೆತ್ತನೆ ಮಾಡೋದು. ಇಲ್ಲಿ ಬ್ಲ್ಯಾಕು ಕಾಣಲ್ಲ. ಗುರು ಇದೇನು ಹೇಳಿ? ನಾವು ಸ್ಟಾರ್ಟಿಂಗ್ ನೋಡ್ಬಿಟ್ಟು ಇರಿ ದೀಪ ಹಚ್ಚವ್ರೆ ಅಂತ ಅಂದ್ಕೊಂಡ್ಬಿಟ್ವಿ. ಎಲ್ಲ ಎಲ್ಲಿಂದ ಬರ್ತೈತೆ? ಈ ಕಡೆ ಕಿಂಡಿ ಐತೆ ನೋಡಿ, ಇಲ್ಲಿ ಕಾಣಿಸ್ತಾ ನೋಡು ಒಂಚೂರು. ಇಲ್ಲಿ ಇದ್ರ ಮೇಲೆ ಬಂದೈತಲ್ಲ ಅದು, ಇದರಲ್ಲಿ ಕೊರಕಲ ಥರ ಹಿಂಗೆ ಎಡಕ್ಲಲ್ಲಿ ಇಲ್ಲಿ ಈ ಥರದ್ರಲ್ಲಿ ಬಂದೈತೆ ನೋಡಿ. ಈ ಕಡೆ ಆರೆಂಜು, ಅದು ಸೂರ್ಯದ್ದು ಬೆಳಕು. ಗುರು ಇದೆಲ್ಲ ಐಡಿಯಾ ನೋಡ್ರಿ. ಹೋಗ್ರಿ, ಬರ್ತೀನಿ. ಅಲ್ಲಿ ಕಾಣಲ್ಲ ಇಲ್ಲಿ.
ಇಲ್ಲಿ ನೋಡ್ಗುರು, ಇಲ್ಲಿಂದ ಬರ್ತೈತೆ ನೋಡ್ರಿ, ಅಷ್ಟು ಇದಾಗಿದ್ರೂ ಆ ಸಂಧಿಯಿಂದ ಬಂದು ಇಲ್ಲಿ ಬೆಳಕು ಬಂದು, ಅದು ನಾವೇನೋ ಅಲ್ಲಿ ನೋಡ್ರಿ ಬೆಳಕು ಅಲ್ಲಿಂದ ಬಂದು ಇಲ್ಲಿಗೆ ಬಂದು ಸೀದಾ ಬಂದು ಅಲ್ಲಿ ಬರ್ತೈತೆ ನೋಡಿ. ನೋಡಿದ್ರಾ ಏನು ಸೈಕಲ್ಲ ಅಮ್ಮ, ನೋಡ್ತಾರೆ ಹಂಗೆ ಮೈ ಎಲ್ಲ ರೋಮಾಂಚನ. ಯಾವ ರೇಂಜಿಗೆ ಮಾಡಿರ್ತಾರೆ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ. ಏನು ಐಡಿಯಾ ಅಲ್ಲ ಹಳೆ ಕಾಲದವ್ರದ್ದು. ಏನೋ ಒಂದು ಪಾಯಿಂಟ್ ಔಟ್ ಮಾಡೋಕ್ಕೆ ಏನೋ ಒಂದು ಇರುತ್ತೆ. ಯಾವುದೇ ಪ್ರತಿಯೊಂದು ಹಿಸ್ಟೋರಿಕಲ್ ಪ್ಲೇಸಸ್ಸೇ ಹಂಗೆ. ಆದರೂ ಈ ಕಲ್ಲುಗಳು, ಆ ಕೆತ್ತನೆ, ಏನು ಲಾಜಿಕ್ಕು, ಏನು ಮ್ಯಾಜಿಕ್ಕು. ಇಲ್ಲಿಂದ ಡೈರೆಕ್ಟ್ ಅಲ್ಲಿಗೆ ಬರ್ತಾಯಿತ್ತು ಅಂದರೆ ನೋಡ್ರಿ, ಇಲ್ಲಿ ಮೇಲೆ ಎಲ್ಲಿಂದನೂ ಗ್ಯಾಪ್ ಇಲ್ಲ. ಬಟ್ ಅದು ಸುಮ್ಮನೆ ಬಂದಿಲ್ಲ, ಇವರೆಲ್ಲ ಐಡಿಯಾ ಮಾಡಿಬಿಟ್ಟೆ ಮಾಡಿರೋದು. ಪ್ರತಿಯೊಂದು ಹಳೆ ಟೆಂಪಲಲ್ಲೂ ನೋಡ್ಬೋದು, ಏನೋ ಒಂದು ಅಲ್ಲಿ ಪಾಯಿಂಟ್ ಔಟ್ ಮಾಡೋಕ್ಕೆ ಏನೋ ಒಂದು ಇರುತ್ತೆ. ಮಗು ಸೈಕ್ ಆಗಿಬಿಟ್ಟಿದೆ. ಇದು ನೋಡುಗುರು, ದೀಪನ ಬೆಳಕ ಕನ್ಫ್ಯೂಷನ್ ನಾವೆಲ್ಲರೂ ಮಧ್ಯ. ಬಟ್ ಇದು ಬೆಳಕು. ಎಲ್ಲ ಆಲ್ಮೋಸ್ಟ್ ಸೇಮು, ಅಲ್ಲೇನಿದೆ ಇಲ್ಲೂ ಅದೇ ಇದೆ. ಬಟ್ ಆದರೂ ನೋಡೋಕ್ಕೆ ಒಂಥರ ಚೆಂದನೇ. ಹಂದ ಹಂದ ನೋಡಲು ಚೆಂದ. ಹಾಂ ಗುರು, ಇದು ಡ್ಯಾನ್ಸಿಂಗ್ ಸ್ಟೇಜ್ ಅಂತೆ. ಕ್ವೀನ್ ಶಾಂತಲಾ ದೇವಿಯವರು ಡ್ಯಾನ್ಸ್ ಮುಖಾಂತರ, ಅಂದರೆ ಭರತನಾಟ್ಯ ಮುಖಾಂತರ ದೇವರಿಗೆ ಪೂಜೆ ಸಲ್ಲಿಸ್ತಾ ಇದ್ರಂತೆ. ಡ್ಯಾನ್ಸಿಂಗ್ ವಿಗ್ರಹ ಅಂತೆ ಅವೆರಡು. ಸ್ವಾಮಿ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿ. ಈ ಸೀಸನಲ್ಲಿ ಆಲ್ಮೋಸ್ಟು ಅಯ್ಯಪ್ಪ ಅಥವಾ ಮಾಲೆ ಹಾಕಿರೋರು ಬರ್ತಾ ಇರ್ತಾರಂತೆ ರೆಗ್ಯುಲರ್. ಶರಣಂ. ಎಲ್ಲಿ ಆಂಟಿ? ಸೆಡಗು ಸೆಡಗು ಸ್ವಲ್ಪ. ಇದು ಯಾವ ಆಟ ಆಯಿತು? ಕಳ್ಮನೆ. ಅಳ್ಮನೆ ಗುರು, ಇದು ನೋಡ್ರಿ, ಹಳ್ಮನೆ ಅಂತ ಹಳೆ ಕಾಲದಲ್ಲಿ ಆಟ ಆಡ್ತಾ ಇದ್ರಂತೆ. ಈಗಲೂ ಆಡ್ತಾರೆ ಕೆಲವೊಬ್ರು. ಇದು 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 ಓ, ಇದೆಲ್ಲ ಒಟ್ಟು ಒಂದೇನಾ? ಹ್ಞೂ ಹ್ಞೂ ಇದೆಲ್ಲ ಒಂದೇ ಮನೆ. ಈ ಥರ ಒಂದು ಆಟ ಇದೆ ಅಂತ ಯಾರಿಗಾನ ಗೊತ್ತಿತ್ತಾ? ನಮ್ಮ ಆಂಟಿ ಹೇಳಿದ್ದಕ್ಕೆ ಗೊತ್ತಾಯಿತು. ಈಗ ಯಾರು ಆಡಲ್ಲ. ಕಲ್ಲಿಟ್ಬಿಟ್ಟು ಆಡ್ತಿದ್ರು. ಘಟಪರ ಥರ ಇದು ಚೌಕಬರ ಆಡ್ತಾರಲ್ಲ ಆ ಥರ. ಸೇಮ್ ಚೌಕಬರ. ಹಾಕ್ಬಿಟ್ಟು ಆಡ್ತಾರೆ. ಇಲ್ಲೂ ಕಿತ್ತವ್ರೆ. ಜನ ಕುತ್ಕೊಂಡು ಕಿತ್ಕೊಂಡವ್ರೆ. ಓ, ಅಂದರೆ ಎರಡೆರಡು ಮನೆ. ಒಂದೊಂದು ಮನೆ. ಅಲ್ಲಿ ಆ ಸೈಡ್ ಒಂದು ಇದೈತೆ,
4 ಕಣಪ್ಪ. ಅಲ್ಲ ಇವಾಗ ಟ್ರಯಾಂಗಲ್ ಇಲ್ಲೊಂದೈತೆ ಅಲ್ಲೊಂದೈತೆ. ಜೋಡ್ಸ್ಕೊ ಬರ್ತಾರೆ ಇಲ್ಲಿ. ಹ್ಞೂ ಇಲ್ಲಿಂದ ಇಲ್ಲೂ ಅಷ್ಟೇ ಮಾಡಾರೆ. ಇಲ್ಲಿಂದ 2 ಮಾಡಾರೆ. ಇಲ್ಲಿಂದ ತುಂಬ್ಕೋತಾರೆ. ಹಂಗೆ ತುಂಬ್ಕೊಳ್ಳೋದು ಕಾಲಿರೋಕ್ಕೆ ಹಾಕೊಂಡು ಹೋಗೋದು. ಇದ್ರ ಗೋರ್ಕೊಳ್ಳೋದು ಇದ್ರ ಹಾಕೊಂಡು ಬರೋದು. ಮತ್ತೆ ಯಾವ್ದು ಜಾಸ್ತಿ ಆಗ್ತದೆ ಗೋರ್ಕೊಳ್ಳೋದು ಹಂಗೆ ಹಾಕೊಳ್ಳೋದು. ಅರ್ಥ ಆಯ್ತು ಆಟ? ಓ ಅದೇ ಸೇಮ್ ಅಲ್ಲಿ ಹೆಂಗಿತ್ತು ಹಂಗೆ ಆ ಘಟ್ಟ ಬರೋ ಥರನೇ. ಇದು ಹಳ್ಳಿ ಮನೆ ಬೇರೆ. ಇಲ್ಲಿ ನೋಡಿ ಗುರು, ಇದೆಲ್ಲ ದೀಪ ಇಡಕ್ಕಂತೆ. ಇದೆಲ್ಲ ಆಟ ಆಡೋದು. ಇಲ್ಲಿ ಟ್ರಯಾಂಗಲ್ ಶೇಪ್ ಐತೆ ನೋಡ್ರಿ. ಇದೆಲ್ಲ ಒಂದು ಘಟ್ಟ ಬರ ದೀಪ ನೋಡ್ರಿ. ಇದೆಲ್ಲ ಒಂದು ಆಟ ಅಂತೆ. ಇಲ್ಲೆಲ್ಲ ಕಲ್ಲು ಅದು ಇದು ಜೋಡಿಸ್ಕೊಂಡು ಒಬ್ರು ಕಲ್ಲು ಒಬ್ರು ಏನಾದ್ರು ಕಡ್ಡಿ ಕಲ್ಲು ಹಿಡಿಯೋ ಹತ್ಬಾರ್ದು. ಇದೆಲ್ಲ ಇದರಿಂದ ತೊಗೊಂಡೋಗಿ ಜೋಡಿಸ್ಕೊಳ್ಳೋದು. ಇದೆಲ್ಲ ಸೇಮ್ ಅದೇ. ಈ ಥರದೊಂದು ಆಟ ಇತ್ತು ಅಂತ ನಮ್ಗೆ ಈಗಲೂ ಗೊತ್ತಿಲ್ಲ. ನಮ್ಮ ಆಂಟಿ ಹೇಳಿದ್ರು ಈಗ ಅದು ಹೆಂಗೆ ಅಂತ. ಆದರೂ ಏನೇನು ಇದೆ ನೋಡ್ರಿ. ದೇವಸ್ಥಾನದಲ್ಲೂ ಮಡಿಕೋರೆ ಸಕ್ಕತ್ತಲ್ಲ ಗುರು. ಫಸ್ಟು ಹೇಳ್ತೀನಿ ಇರೋದು ಇದು ನೋಡಿ ಬ್ರೋ, ಘಟ್ಟ ಬರ. ನೋಡ್ರಿ ಆಟ ಆಡೋದ್ರ ಪಕ್ಕ ಎಲ್ಲ ದೀಪ. ಹಂಗೆ ಆಡೋದು. ಓ ಅವ್ರು ಅಲ್ಲಿ ಬಂದ್ಬಿಟ್ಟವ್ರೆ. ಹಿಂಗೆ ಹೋಗೋಣ ಬಾ. ನಾವು ಇಲ್ಲಿಂದ ಹೋಗ್ಬೇಕು. ಎಲ್ಲಿ? ಇಲ್ಲಿಂದ ಹೋಗೋಣ ಬಾ. ನದೀಂ ದೀಮ್ ತಾನ ನೋಡ್ಲಿ ಬರ್ತಾನೆ ಗುರು. ಇದು ನೋಡಿ ಗುರು, ಎಷ್ಟು ದೊಡ್ಡದಾಗೈತೆ. ನಾವು ಅದ್ರಲ್ಲಿ ಕಾಲು ಭಾಗನೂ ಇಲ್ಲ. ನೋಡಿ ಬರ್ತೀನಿ ನಾನು. ಸತ್ಯವಂತರು ಪುಣ್ಯವಂತರು ಎಲ್ಲರೂ ಅವಾಗೇ ಉಟ್ಬಿಟ್ಟು ಅವಾಗಲೇ ಸತ್ತೋಗ್ಬೇಕಿತ್ತು. ಅಲ್ಲಿ ಹಾಯ್ ಅದಂತೂ ಬೇರೆಯವ್ರ ಜೊತೆ ಮಾತು ನಿಲ್ಸಲ್ಲ, ನಮ್ಮ ಹತ್ರ ಮಾತೇ ಆಡಲ್ಲ. ಸೊ ಇಲ್ಲಿ ಅಲ್ಲೊಂದು ಬಸವಪ್ಪ. ಓ ಅದು ಡಿಸೈನ್ ಸ್ವಲ್ಪ ಬೇರೆ ಐತೆ. ಇಲ್ಲ ಸೇಮ್ ಟು ಸೇಮು. ಸೊ ಬನ್ನಿ ಇಲ್ಲೇನು ನೋಡೋಣ. ಸೊ ಇಲ್ಲಿ ಕತ್ಲೆ ಗುರು, ಆದರೂ ಏನೋ ಒಂದು ಕಾಣುತ್ತೆ ನೋಡಿ. ಇಲ್ಲಿ ನೋಡಿ ಗುರು, ಇದ್ಯಾವುದು ದೇವರು ಅಂದರೆ ಇಲ್ಲಿ ಯಾವ ದೇವರು ಹೆಂಗೆ ಏನು ಕತೆ ಅಂತಲೇ ಗೊತ್ತಾಗಲ್ಲ. ಎಲ್ಲ ಒಂದೇ ಥರ ಅನಿಸುತ್ತೆ, ಬಿಕಾಸ್ ಎಲ್ಲ ಒಂದೇ ಕಲರಲ್ವಾ, ಕಲರು ಏನೂ ಇರಲ್ಲ. ಗುರು ಇಲ್ಲೇನು ಗೊತ್ತಾ, ದೇವಸ್ಥಾನದ ಒಳಗಡೆ ಆಚೆ ಎಷ್ಟು ಚಳಿ ಐತೆ ಗೊತ್ತಾ. ಒಳಗಡೆ ಹೋದರೆ ಇದೆಲ್ಲ ಬಿಚ್ಚಾಕ್ಬಿಡ್ಬೇಕಾದ್ರೂ ಧೈರ್ಯವಾಗಿ ನಿಂತ್ಕೊತೀನಿ ಅಂದರೆ ಇದು ಚಳಿಗೆ ಹಾಕ್ಕೊತೀವಲ್ಲ, ಆಚೆ ಕಡೆ ಅಷ್ಟು ಚಳಿ ಆಗ್ತೈತೆ. ಇದು ಹಾಕ್ಕೊಂಡಿದ್ದು ಚಳಿ ಆಗ್ತೈತೆ. ಬಟ್ ಒಳಗಡೆ ಇದನ್ನು ತೆಗ್ದಾಕ್ಬಿಟ್ರೂ ಅಷ್ಟೊಂದು ಚಳಿನೇ ಇಲ್ಲ. ಅಂದರೆ ಯಾವ ಥರ ಇದೆ ಒಂಥರ, ಅದು ಹೇಳ್ಕೊಳಕ್ಕೆ ಒಂಥರ, ಅದೇ ಹೇಳಿಲ್ವ ರೋಮಾಂಚನ. ಹೆಂಗೆ ಒಂದೊಂದು ಪಾಯಿಂಟು ಹೆಂಗೆ ಏನು ಕತೆ ಅಂತಲೇ ಗೊತ್ತಾಗಲ್ಲ. ಅಲ್ಲಿ ಸೂರ್ಯ ಐತೆ ಆಯಿತಾ, ಬಿಡು, ಅಲ್ಲಿ ಸೂರ್ಯ ಐತೆ. ನಂದರಲ್ಲಿ ಡೈರೆಕ್ಟ್ ಟರ್ನ್ ಆಗಲ್ಲ ಗುರು.
ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಂ, ಅಲ್ಲಿ ಸೂರ್ಯ ಐತೆ, ಅಲ್ಲಿಂದ ಒಳಗಡೆ ಬರುತ್ತೆ ಅಂತ ಯಾವ ರೇಂಜಿಗೆ ಅಳತೆ ಮಾಡಿ ಅಂದರೆ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಬರುತ್ತೆ ಅಂದರೆ ಯಾವುದೋ ಒಂದು ಸೀಸನ್ಗಲ್ಲ, ಸೂರ್ಯ ಬಂದಾಗೆಲ್ಲ ಅಲ್ಲಿ ಬರುತ್ತೆ. ಅದೊಂದು ನಾವು ದೀಪ ಅಂದ್ಕೊಂಬಿಟ್ವಿ ಆಗಲೇ ಹೇಳ್ದಂಗೆ. ಸೊ ಬನ್ನಿ, ಇಲ್ಲೆಲ್ಲ ಬರಬೇಕು ಗುರು. ಸುಮ್ಮನೆ ಎಲ್ಲೂ ತಿರುಗ್ದಂಗೆ ಹೋಗ್ಬಿಟ್ರೆ ವೇಸ್ಟ್ ಅಲ್ವಾ? ಅಟ್ಲಾಸ್ಟ್ ನಾವು ಏನೇ ಅಚೀವ್ಮೆಂಟ್ ಮಾಡಲಿ, ನಾವು ಬಿಡಿ ಇವಾಗ ಯಾರೇ ಎಷ್ಟೊಂದು ಹೀರೋಸು ಏನೇನೋ ಇರ್ತಾರಲ್ವ, ಎಲ್ಲ ಏನೇನು ಅಚೀವ್ಮೆಂಟ್ ಇದ್ರೂ ಅವರೆಲ್ಲ ಲಾಸ್ಟಾಗೆ ಎಲ್ಲ ದೇಶ ಸುತ್ತಿ ಕೋಶ ಓದು ಅನ್ನೋ ತಲೆಯಲ್ಲಿ ಹಿಡ್ಕೊಂಡು ಎಲ್ಲರೂ ದೇಶ ಸುತ್ತಬೇಕು. ಅಂದರೆ ಅಲ್ಲಲ್ಲಿ ಏನು ಕಲ್ಚರ್ ಇದೆ, ಏನೇನು ಮಾಡ್ತಾಯಿದ್ದಾರೆ, ನಮ್ಮ ದೇಶಕ್ಕೂ ಅವ್ರ ದೇಶಕ್ಕೆ, ನಮ್ಮ ಲೈಫ್ ಇರೋದೇ ಅದಕ್ಕೆ. ನಾವಿರೋದೇ ಮೇಯ್ನಾಗಿ ಟ್ರಾವೆಲ್ ಮಾಡೋಕ್ಕೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ದುಡ್ಡು ಬೇಕು ಆಫ್ಕೋರ್ಸ್. ಸೊ ಬನ್ನಿ, ಹಿಂಗೆ ತೋರಿಸ್ತೀನಲ್ಲ. ಎಲ್ಲ ಹೋಗ್ಬಿಟ್ಟವ್ರಿ ಇವ್ರು ನನ್ನ ಬಿಟ್ಟು. ಪರವಾಗಿಲ್ಲ, ನಾನು ವೀಡಿಯೋ ಮಾಡ್ಕೊಂಡು ಬರ್ತೀನಿ ನಿಧಾನಕ್ಕೆ, ನಿಮಗೆಲ್ಲ ತೋರಿಸ್ಬೇಕಲ್ವಾ. ಹಾಂ, ಎಲ್ಗಪ್ಪ? ಅವ್ರೆ ಇಲ್ಲಿ ಪೂಜೆ ಮಾಡಿಸ್ತವ್ರ? ಇವ್ರು ಬಂದು ನೋಡೋದು ಬಿಟ್ಬಿಟ್ಟು ಏನು ಪೂಜೆ ಏನು ಆಮೇಲೆ ನೋಡಿದ್ರೆ ಆಯ್ತದೆ. ಏಕೆ? ಹಾಂ 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 ಬಂದ್ಬಿಟ್ಟು ಎಲ್ಲ ನಿಂತ್ಕೊಬಿಡ್ತೀರಿ. ಹಾಂ, ಅಷ್ಟಿದ್ದವ್ರು ಬೇಗ ಮಾಡಬೇಕು. ಫೋಟೋ ಎಲ್ಲ ತಗೊಬಿಡ್ತೀರಿ, ಊರಿಗೆಲ್ಲ ತೋರಿಸ್ಕೊಂಡ್ಬಿಡ್ತೀರಾ. ಅಷ್ಟೇ ಗೊತ್ತಿರೋದು ನಿಮಗೆ. ಏನು ಮಾಡಿಲ್ಲ, ಬಂದ್ಬಿಟ್ಟು ನಿಂತ್ಕೊಬಿಟ್ರಿ ಎಲ್ಲಾರು. ಬರ್ದೇ ಇದ್ದವ್ರಿಗೆ ಊರಿಗೆಲ್ಲ ತೋರಿಸ್ಕೊಂಡ್ಬಂದ್ಬಿಡಿ. ಇನ್ನೇನು ಬರೀ ಇವ್ರು ನೋಡಕ್ಕಿಕೊಂಡವ್ರ? ಪ್ರತಿಯೊಬ್ಬರು ನೋಡ್ಬೇಕು ಪಾಪ. ಕೆಲವೊಬ್ರಿಗೆ ಟೈಮ್ ಇರಲ್ಲ, ಬರೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅವ್ರು ಹೇಳೋದು ಒಂದು ಪಾಯಿಂಟ್ ಇರ್ತದೆ, ಇದರಲ್ಲೂ ಒಂದು ಪಾಯಿಂಟು. ಇಲ್ಲಿ ನೋಡು ಗುರು, ಡಿಸೈನ್ ನೋಡು ಗುರು, ಒಂಚೂರು ಹೆಚ್ಚು ಕಡಿಮೆ ಆದಂಗೆ ಈ ಥರ ಕಲ್ಲಲ್ಲಿ ಈಗ ಎಲ್ಲ ಈ ಕಲ್ಲು ಬರಲ್ಲ ಬಿಡಿ. ಇರಾಂಟಿ ಒಂದು ನಿಮಿಷ. ಹಾಂ 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 ಅಲ್ವಾ? ಅಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆದಂಗೆ ಯಪ್ಪ. ಇವ್ರದ್ದು ನೋಡಿ ಒಂದು ತಲೆ, ಎಲ್ರದ್ದು ಒಂದೊಂದು ಥರ ಮಾಡಿರ್ತಾರೆ. ಇದು ನೋಡ್ರಿ ಹಿಂಗೆ ನೋಡಿದ್ರೆ ಏನೋ ಮಂಚನೋ ನಾರ್ಮಲಾಗಿ ಏನೂ ಗೊತ್ತಾಗಲ್ಲ. ಇಲ್ಲಿ ನೋಡಿದ್ರೆ ಈ ಸೈಡ್ ಬಂದರೆ ಕುದುರೆ ಮಂಚ ಕೂತವ್ರೆ, ಇದರಲ್ಲಿ ಇನ್ನೊಬ್ರು ಯಾರೋ ಮಂಚರು, ಇದರಲ್ಲಿ ಇದೇನೋ ಗೊತ್ತಾಗ್ತಾ ಇಲ್ಲ. ಇದು ಮಂಚನೇ ಅಲ್ಲ, ಒಬ್ಬರೇ. ನಡಿ ಆಂಟಿ, ಬರ್ತೀನಿ, ವಿಡಿಯೋ ಮಾಡ್ಬೇಕು ನಾನು. ಹಂಗಂದ್ರೆ ನೀಟಾಗಿ ಎಲ್ಲ ತೋರಿಸ್ಬೇಕು, ನೀಟಾಗೆ. ಡೋಲು ಬರ್ಸೋದು. ನೀನು ಹಿಂಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡಾಗ ನಾನು ತೋರಿಸ್ಕೊಂಬರ್ತೀನಿ. ನೋಡಿಲಿ, ಇದು ಆಂಜನೇಯ, ಇಲ್ಲಿ ಸೀತಾರಾಮ. ಇಷ್ಟೇ ಗೊತ್ತಿರೋದು ನನಗೆ. ಇದು ಏನೋ ಇಲ್ಲ, ಅಂಬಾರಿ ತರ ರಾಜರು. ಇಲ್ಲಿ ಗಣೇಶ. ನೋಡ್ರಿ, ಇದೆಲ್ಲ ಡೀಪಾಗಿ ಅಬ್ಸರ್ವ್ ಮಾಡಿದ್ರೇ ಗೊತ್ತಾಗೋದು. ಸುಮ್ಮನೆ ನಾರ್ಮಲಾಗಿ ಹಿಂಗೆ ನೋಡ್ಕೊಂಡು ಹೋಗ್ಬಿಡ್ತೀವಿ ಅಂದರೆ ಏನೂ ಗೊತ್ತಾಗಲ್ಲ. ಯಾರೋ ರ್ಯಾಂಡಮ್ ಪೀಪಲ್ ಏನಂತಾರಲ್ಲ, ಅದೇ ಹೇಳಿದ್ನ ಅವಲೇ, ಆಂಜನೇಯ, ರಾಮ, ಲಕ್ಷ್ಮಣ ಅಂತ ಅವರು. ಇವರು ಗೊತ್ತಿಲ್ಲ. ಇವ್ರೇನೋ ರಥದ ಮೇಲೆ ಕೂತವ್ರೆ. ಇವು ನನ್ನ ದೇವ್ರುಗಳು. ಇದು ನಾವು ಅವಾಗ ಸ್ಕೂಲ್ ಟ್ರಿಪ್ಪಲ್ಲಿ ಬಂದಿದ್ದೋ, ಆಗ ಸುಮ್ಮನೆ ನಡಿ ಅನ್ಕೊಂಡು ಹೊಡಿದ್ವಿ. ಅಂಬಾರಿಗಳು ಏನೋ ಒಂಥರ ಎಲ್ಲ, ಅದೇ ರಾಜರು ಹೋಗ್ಬೇಕಾದ್ರೆ ಸೈನಿಕರು ಹೋಗ್ತಾರಲ್ಲ, ಆ ಥರ ಇರೋದು. ಇವ್ರು ನೋಡಿ ತಲೆನೇ ಎಗ್ರಿಸ್ಬಿಟ್ಟವ್ರೆ. ಇದು ಬಂದು ಕುದುರೆ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಯಾರು ಚಿಕ್ಕಪ್ಪ? ಕುದುರೆ ಎಲ್ಲ ಅಶ್ವದಳ ಅಂತಾರೆ, ಗಜದಳ ಅಂತಾರೆ. ಗಜದಳ ಆನೆನಾ? ಅಶ್ವದಳ ಇದು ಕುದುರೆ. ಇವೆಲ್ಲ ಹಸುಗಳು ಇವು. ಇದು ನವಿಲ ಎಲ್ಲಿ? ಅಲ್ಲಿಲ್ವಾ? ಎಲ್ಲಿ? ಇದು ನವಿಲ. ಇದು ಅಲ್ಲ, ಅದೇನೆ ಇದು ನವಿಲ್. ನೋಡ್ಗುರು,
ಇದು ಆನೆ ಅಂತ ಅಲ್ಲ ಇದು. ಕಾಡೆಮ್ಮೆನೋ ಏನೋ ಅಂತ ಆನೆನೆ ಇದು ಎಲ್ಲ ಚಿನ್ನಕ್ಕಿನ ವ್ಯಾಲ್ಯೂ ಜಾಸ್ತಿ. ಕಾಡೆಮ್ಮೆ ಕೆಂಡ. ಎತ್ಕೊಬಾರ್ದಿಲ್ಲ ಎಲ್ಲ ಓಡಾಡ್ಬೇಕಿಲ್ಲ ಅತ್ತಿ ಕರ್ಕೊಂಡ್ಬಂದು ಏಯ್ ಯಾರದು ದೇವಸ್ಥಾನದಲ್ಲಿ ಹಂಗೆ ಬಡ್ಕೋಬಾರ್ದು, ಕೀಪ್ ಕ್ವೈಟ್. ಜಿರಾಫ್ ಎಲ್ಲ ಯೂಸ್ ಮಾಡಿಲ್ಲ ಅವ್ರಲ್ಲಿ. ಗೇಂಡ ಮೃಗ ಇಲ್ಲ, ಯಾವುದು ಗೇಂಡ ಮೃಗ? ಆನೆ ಇದು. ಆನೆ ಇದು. ಗುರು ಇದು ನೋಡ್ರಿ, ಯಾರಿಗಾನ ಗೊತ್ತಿದ್ರೆ ಇದು ಹಿಪ್ಪೋಪೊಟಮಸ್ ಥರ. ನಾವು ನೋಡಿ ಎಷ್ಟಿದೀವಿ ಅದು ನೋಡಿ ಎಷ್ಟು ಹೊಡೆದೈತಿ. ಹಿಪ್ಪೋಪೊಟಮಸ್ ಆ ಥರ ಐತೆ, ಆದರೆ ಗೊತ್ತಿಲ್ಲ, ಗೊತ್ತಿದ್ದವ್ರು ಹೇಳ್ಬೋದು. ಆಗಿನ ಕಾಲದಲ್ಲಿ ಇನ್ನೂ ಯಾವ್ಯಾವ ಥರ ಪ್ರಾಣಿ ಇತ್ತು ಇದೆಲ್ಲ ನೋಡ್ರೆ ಈಗ ಗೊತ್ತಾಗ್ತೈತೆ. ಯಾವುದೇದೋ ಇತ್ತು ಬಟ್ ನಮಗೆ ಗೊತ್ತಿಲ್ಲ. ಅಂತಿ ನಮ್ಮ ಮನುಷ್ಯರ್ಗಿನ್ನ ದೊಡ್ಡದೈತೆ ಅದು ನೋಡು, ಅವ್ರು ಅದಕ್ಕೆ ತೋರಿಸಿರೋದು ಮನುಷ್ಯನಿಗೂ ಅದಕ್ಕೂ. ಹಂದಿ ಕೊಟ್ಟವ್ರಾ? ಇವು ಕಾಳುಗಳು ಕಟ್ಟಾಗೋವೆ, ಅದಕ್ಕೆ ಮುಟ್ಟಿಸ್ಕೊಟ್ಟಿಲ್ಲ ಅವರು. ಹುಟ್ಟಲ್ಲಿ ದೇವ್ರುಗಳೇ ಎಲ್ಲ, ನಮಗೆ ಗೊತ್ತಿಲ್ಲ. ಅದೇ ಇದೆಲ್ಲ ಯುದ್ಧ ಮಾಡಕ್ಕೆ ಹೋದಾಗ ಹಂಗೆ ತಲೆ ಎಲ್ಲ ಹೋಗ್ಬಿಟ್ಟಿವೆ. ತಲೆ ಯುದ್ಧ ಮಾಡಕ್ಕೆ ಹೋದಾಗ ಹೋಗಿಲ್ಲ, ನಮ್ಮಂಥವ್ರಿಂದ. ಅದೇ ಹಿಂಗೆ ಹೋಗ್ತಾರೆ ಹಿಂಗೆಲ್ಲ ಆಗಿತ್ತು ಅಂತ ತೋರಿಸ್ಕೊಡಕ್ಕೆ. ಮುಟ್ಟಿ ಇನ್ನೇ ಹೊಸಿ ವರ್ಷ ಆಗೈತಿವೆಲ್ಲ ಕೆತ್ತನೆ ಮಾಡಿ. ಹಾಂ, ಫೋಟೋ ತೆಗಿತಾರೆ, ಪೋಸ್. ಇವೆಲ್ಲ ಒಂದು ಗ್ರೂಪ್ ಫೋಟೋ ತಗೊಳ್ಳಿ ಬನ್ನಿ. ಡಿಸೈನ್ ಒಂದೇನಾ? ಆ ಸೈಡ್ ಈ ಸೈಡ್ ಎಲ್ಲ ಗುರು ಇಲ್ಲೆಲ್ಲ ಸೇಮ್ ಡಿಸೈನು. ಎಲ್ಲಿ ಕೈ ಇತ್ತು? ಯಾವುದು ಇದು? ಈ ಆನೆ ಎಲ್ಲ ಕುದುರೆಗಳೇ ಎಲ್ಲ ಕಟ್ಟಾಗಿದ್ದಾವೆ ಅಷ್ಟೇ. ಅದೇ ಇವರೇ ಹಂಗೆ ಮಾಡಿದ್ದಾರೆ ಒಬ್ಬೊಬ್ರದ್ದು ಎಲ್ಲ ತಲೆ. ಅದೇ ಚಿಕ್ಕಪ್ಪ ಹೇಳ್ತಲ್ಲ ಯುದ್ಧಕ್ಕೆ ಹೋದಾಗ ಹಂಗೆಲ್ಲ ಆಗಿರುತ್ತೆ. ಸುಮ್ಮನೆ ಯಾಕೆ ತಲೆ ಎಲ್ಲ ತೆಗಿತಾರೆ? ಕಟ್ಟಾಗಿದ್ದಾವಲ್ಲ ಇರ್ಬೋದು. ಬಾ ಇದು ಹೌದು, ಇವು ಕತ್ತರಿಸಕ್ಕ ನೋಡು. ಇದು ಕುದುರೆನೇ ಕುದುರೆ ಸಮೇತ ಬಿಟ್ಟವ್ರೆ. ಆವಾಗಿನ ಕಾಲದಲ್ಲಿ ಅಮ್ಮ ಆಗೆಲ್ಲ ಯಾವ ಪಾಟಿಗೆ ಧೈರ್ಯ ಇತ್ತು ಮತ್ತೆ ಜನಕ್ಕೆ. ಒಂದು ಕಡೆ ಇರೋಕ್ಕಾಗಲ್ವ ನಿಂಗೆ? ಎಲ್ಲರೂ ಬರ್ತಾರೆ ಬಾಪ. ಇಲ್ಲೇನು ಇಲ್ಲಿ ಸೇಮು. ಅದು ಹೋಗಿ ಬಂದ್ವಲ್ಲ. ಅದೇ ಇದು ಸೇಮ್ ಅಂತೆ. ಇದು ಸೇಮ್ ಗುರು. ಅರೆ ಒಂದು ಸ್ವಲ್ಪ ಡಿಸೈನ್ ಚೇಂಜ್ ಇರಂಗೈತಿ ಇದು. ಏನಿಲ್ಲಪ್ಪ. ಹೌದು ಮಕ್ಕ ಅದು ಹಿಂಗಿದೆ ಅಂದರೆ ಮೇಲ್ ಡಿಸೈನ್ ಇಲ್ಲ ಅದ್ರ ತಲೆ ಹತ್ರ. ಒಂದು ಇದು ಬೇರೆ ಥರ ಕಾಣ್ತಿದೆ. ಇಲ್ಲೇ ನಿಂತ್ಕೊಂಡು ನೋಡು, ಡಿಸೈನ್ ಕಾಣುತ್ತೆ. ಒಂದೇನಾ? ನೋಡಿ ಇದೆಲ್ಲ ಇರಲಿಲ್ಲ ಅದರಲ್ಲಿ. ಅಲ್ಲೇ ಅಲ್ಲೋಡಲಿ. ಓ ಐತೆ ಅಂದ್ರೆ ಅದೇ ಬೇರೆ ಡಿಸೈನ್ ಇದೆ. ಇದು ಗಂಟೆ, ಅದು ಏನೋ ಅದು ಗಂಟೆ. ಗುರು ಇದರಲ್ಲಿ ಏನು ಅಬ್ಸರ್ವ್ ಮಾಡ್ಬೋದು ಅಂದರೆ ಇದರಲ್ಲೆಲ್ಲ ಪಾಲಿಶು ಆಮೇಲೆ ಫಿನಿಶಿಂಗು ಆ ಕಲ್ಲು ಅದೆಲ್ಲ ನೋಡ್ರಿ ಇನ್ನೂ ಯಾವ ರೇಂಜಿಗಿದೆ. ಹೆಂಗೆ ಸ್ಟ್ಯಾಚು ಕರೆಕ್ಟಾಗಿದೆ. ಹಾಂ, ಭೂಮಿ ಪ್ರಳಯ ಆಗ್ಬೇಕಾರೆ ಇದೆಲ್ಲ ಎದ್ದು ನಿಂತ್ಕೊಳ್ಳುತ್ತಾ? ಅದೇಂಗೆ? ಓ ಅಂದರೆ ಅದು ಭೂಮಿ ಇದಾಗಲ್ಲ, ಇದು ಎದ್ದು ನಿಂತ್ಕೊಳ್ಳಲ್ಲ. ಈ ಸೈಡ್ ಆಗಲ್ಲ, ಓಷನ್ ಇಲ್ವಲ್ಲ. ಸೊ ಗಾಯ್ಸ್ ಎಲ್ಲರೂ ಸ್ಕೂಲ್ ಹುಡುಗರು ಏನೋ ಗೊತ್ತಿಲ್ಲ ಎಲ್ಲ ಬರ್ತಾವ್ರೆ ಟ್ರಿಪ್ಪು. ಚಿಕ್ಕಪ್ಪ ಓ ಇದೇನೋ ಫುಲ್ಲು ಗೋಪುರ ಥರ. ಇದು ನೋಡಿ ಗುರು, ಇದು ಬೇರೆ ಡಿಸೈನ್.
ಅಲ್ಲಿ ನೋಡು ಹೋಗಿ ಬಿಡ್ತಾನೆ ಬಾಯ್. ಇಲ್ಲೂ ಒಂಥರ ಬೇರೆ ಡಿಸೈನ್. ಇಲ್ಲಿ ಏನ ಇಲ್ಲ, ಸುಮ್ಮನೆ ಶಿವಲಿಂಗ ಚಿಕ್ಕ ಚಿಕ್ಕದು ಒಂದು ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ. ಇಲ್ಲಿ ಲಿಂಗ ಬರುತ್ತಲ್ಲ, ಇಲ್ಲಿ ಇಲ್ಲಿ ಲಿಂಗ ಥರ ಅಂತ. ಇವು ಏನೇನೋ ಕೆತ್ತವ್ರೆ ಸಣ್ಣ ಸಣ್ಣಕ್ಕೆ ಗೊತ್ತಾಗ್ತಿಲ್ಲ. ಪಾರ್ಕು ಚೆನ್ನಾಗಿ ಕ್ಲೀನ್ ಆಗಿದ್ರೆ ಸೂಪರ್ ಆಗಿರ್ತದೆ ನೋಡಕ್ಕೆ ಅಲ್ವಾ. ಬಿತ್ಕೊಂಡು ಆರಾಮಾಗಿ ಒದ್ದಾಡ್ಬೋದು. ಬಿಡ್ಬೇಕಲ್ಲ ಅವರು. ಅಷ್ಟೇ, ಇಲ್ಲೆಲ್ಲ ಸೇಮ್ ಇರುತ್ತೆ. ಸೇಮ್ ಆ ಸೈಡ್ ಈ ಸೈಡು. ಎಲ್ಲಿ ಈ ಸೈಡೆಲ್ಲ ಐತೆ. ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬಿಟ್ಟೆ ಹೋಗ್ಬೇಕು. ಬನ್ನಿ, ಡಿಸೈನ್ ಎಲ್ಲ ಸೇಮೇ. ಅಲ್ಲೇನಿದೆ ಇಷ್ಟೇನಾ? ಅಷ್ಟೇ. ಸೊ ಗುರು ಇಲ್ಲಿ ವಿಡಿಯೋ ನೋಡ್ಕೊಂಡು ಹೋಗಿ ಹಿಂಗೆ ದಬಾಕೊಂಡ್ರೆ ಏನಾಗಲ್ಲ, ಒಂದು ಸ್ವಲ್ಪ ಪೆಟ್ಟಾಗುತ್ತೆ. ಸೊ ಇಲ್ಲಿನ ಪ್ಲೇಸ್ ಇಷ್ಟೇ. ಇನ್ನೊಂದು ಯಾವುದು ಹಳೇಬೀಡು ಇದ್ಯಾವುದು ಮತ್ತೆ? ಇದು ಹಳೇಬೀಡು, ನೆಕ್ಸ್ಟು ಬೇಲೂರು. ಅಲ್ಲಿಗೋಗ್ಬಿಟ್ಟು ಅದನ್ನು ಹಾಕ್ತೀನಿ, ಅದನ್ನು ನೋಡಿ. ಬರೀ ನಾವು ನೋಡೋದಲ್ಲ, ನೀವು ನೋಡಿ, ನೀವು ಎಂಜಾಯ್ ಮಾಡಿ, ಖುಷಿ ಪಡಿ. ಹೇಳಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೇಳಿಸ್ಕೊಂಡ್ರಾ? ಅದನ್ನು ಮಾಡ್ಬೇಕು ನೀವು, ಮಿಸ್ ಇಲ್ದಂಗೆ. ನಡೀರಿ. ನಾನೇ ಗೈಡ್ ಆಗಿಬಿಟ್ಟಿದ್ದೀನಿ. ಅರೆ ಹಿಸ್ಟ್ರಿ ಪ್ಲೇಸ್ ಹೇಳೋಕ್ಕಲ್ಲ, ಸುಮ್ಮನೆ ಕೆತ್ತನೆಗಳು ಹಿಂಗೆ ಇದೆ ಅಂತ. ಎಲ್ಲರ ಆಶೀರ್ವಾದ ನಮ್ಮ ಮಗನ ಮೇಲೆ ಇರಲಿ. ಧನ್ಯವಾದಗಳು. ಉಳಿಸಿ ಬೆಳೆಸಿ ಆರೈಸಿ ಎಲ್ಲರೂ ಬೆಳಿಬೇಕು, ಎಲ್ಲರೂ ಉಳಿಬೇಕು, ಎಲ್ಲರೂ ಗೆಲುವನ್ನು ತಗೊಂಡು ಬರಬೇಕು. ಏನಂತೀರಾ? ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇರಲಿ, ನಮ್ಮ ಮಗನ ಮೇಲೆ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳೊಂದಿಗೆ ಥ್ಯಾಂಕ್ ಯು. ಅಲ್ಲ, ಧನ್ಯವಾದಗಳು. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಥ್ಯಾಂಕ್ ಯು. ಇದೆಲ್ಲ ಬೇರೆ ಡಿಸೈನ್ ಅಂದರೆ ಅಲ್ಲಿ ಬರೀ ಇಷ್ಟು ಮಾತ್ರ ಮಾಡವ್ರೆ, ಇದು ಮಾಡಿಲ್ಲ. ಅಲ್ಲಿ ದೇವಸ್ಥಾನ ಇಲ್ಲ. ಇದು ಡಿಫ್ರೆಂಟು, ಕರೆಕ್ಟು. ಇದು ಕೃಷ್ಣ. ಕೃಷ್ಣನ ಇದು? ಕೊಳಲ್ಲಿ ಇಟ್ಕೊಂಡವನಲ್ಲ ಇದು ಗೊತ್ತಾಯ್ತಾ? ಇವರು ಗೊತ್ತಾಗ್ಲಿಲ್ಲ. ಇವ್ರು ಯಾರನ್ನ ಹಿಡ್ಕೊಂಡವ್ರಲ್ಲ, ಈ ಶಿವ. ಅಯ್ಯಪ್ಪ. ಶಿವ ಇರ್ಬೋದು ಮೋಸ್ಟ್ಲಿ. ಇದು ಇಲ್ಲಿ ಹೌದು, ಇಲ್ಲಿ ಏನು ಬಸವ. ಇವ್ರು ಯಾರನ್ನ ತುಳ್ಕೊಂಡು ನಿಂತವ್ರಲ್ಲ, ಅಲ್ಲಿ ಡಮರುಗೈತಲ್ಲ ಕೈಯಲ್ಲಿ. ಸೂಪರ್ ಆಂಟಿ, ನೀವು ನೋಡ್ದಾಗರು ಹೆಂಗ್ ಕಂಡು ಹಿಡಿತಾರೆ, ಹಂಗೆ ಶೇಕ್ ಆಗ್ಬಿಟ್ಟೆ. ಇವರು ಅವ್ರೇನು ಏನಿಸ್ತದ ನೋಡಲ್ಲ ಮೇಲ್ಗಡೆ ಡಮರುಗ ಮಾಡುವಾಗ. ಅದೇ ಅವತಾರಗಳು ಇವರು ಅದೇನೋ 3 ತಲೆ ಇಟ್ಕೊಂಡವ್ರಲ್ಲ, ಬುದ್ಧ. ಅಲ್ಲ ಪೂಜಾರಿ ತರ ಬ್ರಹ್ಮ ಅಂತಾರ. 3 ತಲೆ ಐತಲ್ಲ ಬ್ರಹ್ಮ. ಸರಸ್ವತಿನೇ ಇವಳು. ಬ್ರಹ್ಮ ಸರಸ್ವತಿ. ಇಲ್ಲೂ ಒಂದು ಡಿಸೈನ್ ಐತೆ ನೋಡಿ. ಈ ಸೈಡು ಇದೆ. ನೆಕ್ಸ್ಟ್ ಇಲ್ಲಿ ಇದು ಕೃಷ್ಣ. ಓಕೆನಾ? ಇವರು ಶಿವ ಶಿವ ಪಾರ್ವತಿ. ಇವರು ಶಿವನೇ. ಇವರು ಚಾಮುಂಡಿನ ಇದು ಇಟ್ಕೊಂಡವ್ರೆ ಅಲ್ಲಿ. ಚಾಮುಂಡಿ ತಲೆ ಇಟ್ಕೊಂಡವ್ರೆ. ಅವತಾರ ಬಿಡಿ, ಹಂಗಂದ್ರೆ ಅದು ಕಟ್ ಮಾಡಿ ಇರ್ತಾರಲ್ಲ. ಇವು ಮಾಮೂಲಿ ಶಿವ ಪಾರ್ವತಿ ಇರ್ಬೋದು. ಇವರು ಅವರೇ, ನೀವು ಹೇಳಿದ್ರಲ್ಲ ಶಿವಪ್ಪ. ನೋಡಿ,
ಆದ್ರೂ ಈಗ ಏನಾಗಿರ್ತವೆ ಒಳಗಡೆ ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ತೋರ್ಸ್ಕೊಳಕ್ ಬಿಡ್ತಾ ಇಲ್ಲ ಅವ್ರು, ಒಳಗಡೆನೆ ಬಿಡ್ತಿಲ್ವಲ್ಲ. ಮತ್ತೆ ಸುಮ್ಮನೆ ಇಷ್ಟೊಂದು ದೊಡ್ಡದಾಗಿ ಕಟ್ಬಿಟ್ಟವ್ರ ಅಲ್ವಾ? ಒಳಗಡೆ ಏನೋ ಇರ್ತವೆ. ಈ ಥರ ಕಲ್ಲೆಲ್ಲ ಸಿಗೋದೇ ಇಲ್ಲ ಅಲ್ಲ ಈಗ. ನೋಡ್ರಪ್ಪ, ನಮ್ಮ ಮಗ 3 ಗಂಟೆಗೆ ಬಂದವನೇ. ಯಾವುದಿದು ಹಳೆಬೀಡಿಗೆ ನೈಟೆಲ್ಲ ಜರ್ನಿ ಮಾಡಿ ನಿಮಗೆಲ್ಲ ತೋರ್ಸೋಕ್ಕೆ ಅಂತ ಬಂದವನೇ. ನೋಡಿ ಎಂಜಾಯ್ ಮಾಡಿ. ಮಾಮೂಲಿ ಅವರವರೇ ಇವ್ರು ಆದರೆ ಇವರು ಭಯಾನಕವಾಗವ್ರೆ. ಅದೇನೋ ಇವ್ರು ಯಾರೋ ಅಂತಾರೆ ಕಣಪ್ಪ, ಇವರು ಏನೋ ಅದೇ ಸೀಳ್ತಾರಲ್ಲ, ಯಾರೋ ಸೀಳ್ತಾರ ಹಿಂಗೆ ಎದೆ ಬಗ್ದು. ಆಂಜನೇಯ ಅಲ್ಲಪ್ಪ, ಓ ಅದೇ ಪೊಸಿಷನ್ ಕೊಟ್ಟವ್ರೆ. ನರಸಿಂಹ. ನರಸಿಂಹ ಗುರು ದೇವರು. ಇದು ಯಾವುದೋ ಇನ್ನೊಂದು ಅವತಾರ. ಇದು ಹಂದಿ. ಹಂದಿ ಅಯ್ಯ ಅಲ್ಲ, ಅದ್ರ ಮೂತಿ ನೋಡಿ. ಅಂದ್ರೆ ದೇವರು ಹಂದಿ ಇರ್ತಾರಲ್ಲ. ಅಲ್ಲ, ಅದ್ರ ಹೆಸರೇನು ಅದು ಯಾವುದು ಇದು ಹೇಳ್ತಾರೆ ಅಂದರೆ ಹಿಂದೂಗಳಿಗೆ ಗೊತ್ತಿರೋದು. ಒಟ್ನಲ್ಲಿ ಆದ್ರೂ ನೋಡಕ್ ಹಂಗೆ ಐತೆ. ಅಂದ್ರೆ ಮೂತಿ ಏನಾರು ಇದಾಗೈತಾ ದೇವ್ರಿಗೆ? ಅದೇನು ಹೇಳ್ತಾರೆ, ಅದು ಯಾವ್ದು ಅವರು ಅವತಾರ ಮತ್ತೆ ಆಳ್ಕೊಂಡು ಆ ಥರ ಇದು ಮಾಡ್ತಾರಲ್ಲ ಮಾಮೂಲಿ. ಇವರು ಇದೆಲ್ಲ ಸೇಮ್. ಅವರು ಕೃಷ್ಣನೇ, ಇವರು ಕೃಷ್ಣನೇ, ಇವರು ಕೃಷ್ಣನೇ ಅಲ್ಲ. ನಡೀರಿ. ಸೊ ಗುರು, ಹುಡುಗಿರೆಲ್ಲ ಬಂದವ್ರೆ. ಎಲ್ಲ ಬಂದು ಎಲ್ಲ ನೋಡಿಕೊಂಡು ಎಲ್ಲರೂ ಬರೋದೇ ನೋಡೋಕ್ಕೆ. ನೀವು ಅಷ್ಟೇ, ಬರೀ ವಿಡಿಯೋ ನೋಡಿದ್ರಲ್ಲಿ ನಿಮ್ಗೆ ಗೊತ್ತಾಗಲ್ಲ. ಇಲ್ಲೊಂದು ಸಲ ಬಂದು ಎಕ್ಸ್ಪ್ಲೋರ್ ಮಾಡಿದ್ರೇ ಗೊತ್ತಾಗೋದು. ಇವ್ರು ಫುಲ್ಲು ಗ್ಯಾಂಗ್ ಹಾಕೊಂಡೇ ಬಂದ್ಬಿಟ್ಟವ್ರೆ. ಫುಲ್ಲು ಬಂದು ಹಾಂ ಮಾಡಿದ್ದಿಲ್ಲ ಬಿಡಿದೆ. ಗಣೇಶ ಅವ್ರನ್ನ ಅಲ್ಲೆಲ್ಲರೂ ಇದ್ರೆಲ್ಲ ಮಾಡೋಕ್ಕಾಗಿಲ್ಲ, ಹೇಳೋಕ್ಕಾಗಿಲ್ಲ. ಅದೇ ನಾವು ಈ ಸೈಡ್ ಬಂದೇ ಇರಲಿಲ್ಲ, ಇವಾಗ ತೋರಿಸ್ತಾ ಇದೀವಿ ನೋಡಿ. ಇವಾಗ ಮೇಲ್ಗಡೆಯಿಂದ ಮಾತ್ರ ತಕ್ಕೊಬ, ಕೆಳಗಡೆ ಮಾಮೂಲಿನೇ. ಮೇಲ್ಗಡೆ ದೇವ್ರುಗಳು ಮಾತ್ರ ಚೇಂಜು, ಕೆಳಗಡೆ ಡಿಸೈನ್ಸ್ ಎಲ್ಲ ಸೇಮ್ ಗುರು, ನೋಡ್ಕೊಳ್ಳಿ. ಹಾಂ ಕರೆಕ್ಟು, ಅವ್ರವ್ರೆ. ಯಾರೋ ಕನ್ನಡದಲ್ಲಿ ಯಾರೋ ರಘು ಯಾರೋ ಅವರಲ್ಲ, ಅವ್ರು ಬಿಟ್ಟಾಕು, ಅವ್ರು ಈ ಥರ ಎಲ್ಲ ಮಾಡೋಕ್ಕಾಗಲ್ಲ. ಅದು ನೋಡು, ಅದು ದೊಡ್ಡ ಡಿಸೈನ್, ಆದರೆ ಅದು ನಮ್ಗೆ ಕಂಡುಹಿಡಿಯೋಕೆ ಆಗ್ತಿಲ್ಲ. ಓ, ದೇವಸ್ಥಾನನೇ ಹಿಡ್ಕೊಂಡವ್ರೆ ತಲೆ ಮೇಲೆ. ಹಂಗೆ ಇರೋದು ಕಾಣಿಸ್ತಿರೋದು. ಸರ್ಪಗಳು, ಏನೇನೋ ಪ್ರಾಣಿಗಳು. ಏನೇನೋ ಕೊಡ್ತಾರೆ ಎಲ್ಲ ಡಿಸೈನ್ಗಳು. ಅಪ್ಪ ಫೋನ್ ಮಾಡ್ತಾರೆ. ಇಲ್ಲೊಂದು ಹಾವು ಕೊಡಬೇಕಿತ್ತು, ಸಾಕಾಗಿರೋದು. ಇವಾಗ ಆದರೂ ದೇವ್ರು ಇದು ಮಾಡ್ತಾರಲ್ಲ, ಆ ಥರ ಮಾಡವ್ರೆ. ಆದ್ರೆ ಗೊತ್ತಾಗ್ತಿಲ್ಲ, ಒಳಗಡೆ ನೋಡು ಹೆಂಗೈತೆ ಗೊತ್ತಾ, ಹಳ್ಳ ಥರ. ಇಲ್ಲಿ ನೋಡ್ಗುರು, ಫುಲ್ಲು ಗುಹೆ, ಟನಲ್ಲು ಹಂಗೆ ಹೋಗ್ತಾ ಇರೋ ಥರ ಐತೆ. ಬಟ್ ಏನೇನೋ ಮಾಡೋರು ಗುರು ಹಳೆ ಕಾಲದಲ್ಲಿ. ಅಭಿಷೇಕ, ದೇವ್ರನ್ನ ಶುದ್ಧಿ ಮಾಡ್ಬೇಕಾದ್ರೆ ನೀರೆಲ್ಲ ಬರ್ತಾವೆ. ಅದು ನನಗೆ ಹೇಳೋಕೆ ಗೊತ್ತಿಲ್ಲ ಅಷ್ಟೇ. ನಾವೇನು ಗೈಡೆ, ಸುಮ್ಮನೆ ಏನೋ ಒಂದು ತಿಳ್ಕೊಂಡಿರೋಷ್ಟು ಸುಮ್ಮನೆ ಏನೋ ಒಂದು ವ್ಯಕ್ತಪಡಿಸ್ತೀವಿ. ನೀವು ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಆಂಟಿ, ಹಂದಿ
ಅದೇ ಅಂದಿಯಲ್ಲ ಮಗನೇ ಅಂದರೆ ಅವರು ಇವನು ನರಸಿಂಹ ಅಲ್ಲ ಯಾರಪ್ಪ ಅಂದರೆ 101 ಅವತಾರ ತಾಳೆ ಹಾಂ ಅದೇ ಅದ್ರಲ್ಲಿ ಹಂದಿನೂ ಒಂದು ಇರುತ್ತಲ್ಲ ಅದು ಹೇಳ್ದೆ. ಹಂದಿ ಅಲ್ಲ, ಹಾಂ ಇದು ಸಿಂಹದ ಬಾಯಿ ಥರ ಬರ್ತದೆ. ಹಾಂ ಹಾಂ ಅದಿಲ್ಲ ಅಂತಂದರೆ ಹಾಂ ಏನಂತಾರಲ್ಲ ಕುದುರೆ ಮುಖ, ಕತ್ತೆ ಮುಖ, ಏನೋ ಒಂದು ಇದ್ರೆ ಇರ್ಬೋದು. ಬಾ ಕೃಷ್ಣ ಮಾಮೂಲಿ ಅವರೆಲ್ಲ ಸೇಮ್ ಟು ಸೇಮ್. ನೋಡು ಕಾಲೇಜ್ ಹುಡುಗಿರ ಸ್ಕೂಲ್ ಹುಡುಗಿರ ಬೇಗ ಮುಗಿಸ್ಕೊಬಂದರು ನೋಡು. ಹಂಗೆ ಮೇಲೆ ಕೂತ್ಕೊಂಡು ಏನಾರು ಕಾಣ್ತದೆ ಸುಮ್ಮನೆ. ಇಲ್ಲೇನಿಲ್ಲ ಬಾ ಅಷ್ಟೇ, ಇಲ್ಲೆಲ್ಲ ಟಿ. ಅಂದರೆ ಎಷ್ಟೊಂದು ಕಡೆ ಸುಮ್ಮನೆ ಪ್ಲೇಸ್ ಮಾಡಿಬಿಟ್ಟವ್ರೆ, ಅಲ್ಲಿ ಐಡಲ್ ಯಾವುದೂ ಇಕ್ಕಿಲ್ಲ. ಇವರು ಇಲ್ಲಿ ಬರಲಿಲ್ಲ, ಸುಮ್ಮನೆ ಹಂಗೆ ಹೊರಟವ್ರು. ಇಲ್ಲಿ ಅವ್ರು ನಮ್ಮ ಪಪ್ಪ ನಮ್ಮ ಅಪ್ಪ ಎಲ್ಲ ಇಲ್ಲೇ ಅವರೇ. ನಮ್ಮಮ್ಮ ಅಂತೂ ಸಪ್ರೇಟ್ ಕ್ವೀನು ಬಿಡ್ರಿ. ನಿಮ್ಮ ಅಮ್ಮನ ಯಪ್ಪ ಹಿಡಿಯೋಕ್ಕಾಯ್ತದ? ಹಾಂ ನಿಮ್ಮ ಅಮ್ಮನೇ ಲೆವೆಲ್. ಮಾಮೂಲಿ ಫ್ರೆಂಡ್ಸ್ ಇದೆಲ್ಲ ವಾಸ್ತುಶಿಲ್ಪಗಳನ್ನು ಮುಟ್ಟಬಾರದು. ಸ್ಕೂಲ್ ಹುಡುಗರಿಗೆ ಎಷ್ಟು ಹೇಳಿದ್ರು ಮುಟ್ತಾರೆ. ಏನು ಮಾಡೋಕ್ಕಾಗಲ್ಲ. ಆ ಹುಡುಗ ಹೇಳ್ತಾವ ನೋಡಿ, ಕೈ ಇಕ್ಬಿಡ್ರಿ. ಸೊ ಗುರು, ಇಲ್ಲಿದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಟಿಲ್ ದೆನ್ ಗುರು, ಇದೊಂದು ಡಿಸೈನ್ ನೋಡ್ರಿ. ಇಲ್ಲಿಂದ ಬೇರೆ ಡಿಸೈನ್ ಆಗಲ್ವೇ? ಹಾಂ ಕರೆಕ್ಟು. ಇವರು ತಿರುಪತಿ ನೋಡಿ. ಮಾಮೂಲಿ ಅಲ್ಲೆಲ್ಲ ಅವರೇ. ಅಂದರೆ ಇಲ್ಲಿ ಗುಹೆ ಥರ ಚೆನ್ನಾಗಿದೆ. ಈಗ ಓದ್ತಾರೆ ಅಂದರೆ ಹಾಂ ಮಕ್ಕಳಿಗೆ ಸ್ಕೂಲಲ್ಲಿ ಇದು ಕೊಟ್ಟಿರ್ತಾರೆ ನೋಡಿ, ಏನು ಊಟದ ಬಾಕ್ಸ ಅಲ್ಲಪ್ಪ, ಮಕ್ಕಳಿಗೆ ರಜೆ ಟೈಮಲ್ಲಿ ಹ್ಞೂ ಡ್ರಾಯಿಂಗ್ ಆ ಥರ ಡಿಸೈನ್ ಆಯ್ತದೆ. ಅಲ್ಲ, ಡ್ರಾಯಿಂಗ್ ಮಾಡೋಕ್ಕೆ ಅಷ್ಟು ಕಷ್ಟ ಆಯ್ತದೆ. ಮಾಡಿ ಬಾಕ್ಸ್ ಥರ ಹ್ಞೂ ಹಂಗೆ ಕಾಣ್ತದೆ ನೋಡು ಹೊರಗಡೆಯಿಂದ. ಇವ್ರು ನೋಡ್ರೆ ಈ ರೇಂಜಿಗೆ ಕೆತ್ತನೆ ಮಾಡಿಕೋರೆ. ಈಗ ಇಂಜಿನಿಯರು ಅದು ಇದು ಅಂತ ಏನಾರು ಮಾಡ್ತಾರೆ, ಅವಾಗ ಏನೂ ಇರಲಿಲ್ಲ ಅಲ್ಲ. ನೋಡಿ ಇದು ಹಂಗೇನೆ ನೋಡಿಲಿ ಒಳಗಡೆ, ಆದ್ರೆ ಏನೂ ಕಾಣಿಸ್ತಿಲ್ಲ ನಮ್ಮ ಕಣ್ಣಿಗೆ. ಇಲ್ಲಿಂದ ಒಂದು ಹಾವು ಬರ್ಬೇಕು ಗುರು, ಹೆಂಗಿರುತ್ತೆ ಹೇಳ್ರಿ. ಹಾವು ಬರ್ತದ ಬಿಡ್ತದ ಗೊತ್ತಿಲ್ಲ. ನಾವಂತೂ ಹೋಯ್ತೀವಿ. ತಕದಿಮಿತ ಸೇಮಾ ಬೇರೆ ಬೇರೆನಾ? ಸೇಮ್ 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 ಬಟ್ ಡಿಫ್ರೆಂಟ್ ಪ್ಲೇಸ್ ಅಷ್ಟೇ. ಅಷ್ಟೇ. ಅಲ್ಲಿ ನೋಡು ಗುರು ಲಿಂಗ. ಇದರಲ್ಲಿ ಬಿಜಾಪುರದಲ್ಲಿ ಯಾವ್ದು ಅದೇನು ಅಂತಾರಲ್ಲಪ್ಪ, ಬಿಜಾಪುರದ್ದು ಗೋಲ್ಗುಮ್ಮಟ ಆಯ್ತು. ಇರ್ರಿ ಒಂದು ನಿಮಿಷ. ಗುರು ಇಲ್ಲಿ ನೋಡ್ರಿ, ಇಲ್ಲಿ ಬಂದು ಆಟ ಆಡೋಕ್ಕೂ ಮಾಡ್ತಾರೆ ದೇವಸ್ಥಾನದಲ್ಲಿ. ಈಗಿನ ಕಾಲದಲ್ಲಿ ಯಾರು ಈ ಥರ ಎಲ್ಲ ಮಾಡಲ್ಲಪ್ಪ, ಎಲ್ಲ ಮೊಬೈಲ್ ಸೇವಿಂಗ್ ಅಂತಾರೆ. ಅವಾಗ ಯಾರು ಮೊಬೈಲ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಆದರೂ ಟ್ಯಾಲೆಂಟೆಡ್ ಯಪ್ಪ ಅಲ್ಲ, ಕಲಾವಿದರು. ಲ್ಯಾಂಡ್ಲೈನ್ ಫೋನ್ಗೆನೆ ಏನೋ ಹೇಳ್ತಾರಲ್ಲ, ಭಿಕ್ಷೆ ಬೇಡಿ ದುಡ್ಡಿರೋರ ಹತ್ರ ಕಾಡಿ ಬೇಡಿ ಅದನ್ನ ನೋಡ್ಬೇಕಾಗಿತ್ತೇನೋ. ನಮ್ಮಂಥವ್ರಿಗೆ ಅವಾಗ ಫೋನ್ ಅಂದ್ರೆ ಏನಂತ ಗೊತ್ತಿರಲಿಲ್ಲ, ಲ್ಯಾಂಡ್ಲೈನ್ ಅಂದ್ರೂ ಗೊತ್ತಿರಲಿಲ್ಲ. ಇವನೇನೋ ಒಂಥರ ಡಿಸೈನಲ್ಲಿ ಎತ್ಕೊಂಡಲ್ಲ ಕೈಯ ಮೇಲಕ್ಕೆ. ಅದು ತಿರುಪತಿನೇ. ಅದೇನೆ ಇದು ಯಾವುದೋ ಶಿವನೇ, ಮೂರು ಕಣ್ಣು, ಅಲ್ಲತ್ರ ಕೋರೆ ಹಲ್ಲು ಅಲ್ಲ, ಬಾಯಿ ಹತ್ರ ಕೋರೆ ಹಲ್ಲು. ಈ ಖಾಲಿ ಪ್ಲೇಸಲ್ಲಿ ಯಾರನ್ನ ಕೂರ್ಸೋಕ್ಕೆ ಇಷ್ಟಪಡ್ತೀರಾ? ಹಾಂ
ಹ್ಞೂ ತಾಯಿನೇ ದೇವರು. ಅವ್ರನ್ನೇ ಅಲ್ಲಿಡ್ಬೇಕು. ಅಯ್ಯೋಯ್ಯೋಯ್ಯೋ ಏನು ಗುರು. ಹಾಂ 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 ಓಹೋ ಹೋ ಹೋ. ಏನಂತಪ್ಪ ಬನ್ನಿರಿ ಅಂದರು. ಸೊ ಗುರು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟು ಇನ್ನೊಂದು ಬೇಲೂರು ಅದನ್ನು ಕಂಟಿನ್ಯೂ ಮಾಡಾಕ್ತೀನಿ. ಅಂದರೆ ಅದು ಬೇರೆ ವಿಡಿಯೋ ಹಾಕ್ಕೊಡ್ತೀನಿ, ಓಕೆನಾ? ಸೊ ಟಿಲ್ ದೆನ್ ವಾಚ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ. ವಿಡಿಯೋ ಮಾಡಬಾರ್ದು. ಹೌದಾ ಅಣ್ಣ? ಸರಿ ಅಣ್ಣ, ಆಯಿತು. ಬಾ.